ಎಕೆ ನ್ಯೂಸ್ ವಾಹಿನಿಯ ಮುಖ್ಯಸ್ಥರು, ಮಾಹಿತಿ ಹಕ್ಕು ಬಳಕೆದಾರರು, ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀಮತಿ ಅಮೃತಾ ಜಯರಾಮ್ ಅವರು ಅಕ್ರಮ ಮದ್ಯವೇಶನ ಪೀಡಿತ ಕೇಂದ್ರಗಳ ವಿರುದ್ಧ ಧ್ವನಿ ಎತ್ತುತ್ತಾ ಬಂದಿದ್ದಾರೆ. ಅವರ ಹೋರಾಟದ ಫಲವಾಗಿ ಅನೇಕ ರಿಹಾಬ್ ಸೆಂಟರ್ಗಳು ಕ್ಲೋಸ್ ಕೂಡ ಆಗಿದ್ದಾವೆ. ಅಕ್ರಮವಾಗಿ ದುಡ್ಡು ಮಾಡೋದಕ್ಕೆ ಮದ್ಯವ್ಯಸನ ಪುನರ್ವಸತಿ ಕೇಂದ್ರಗಳನ್ನು ಸ್ಥಾಪಿಸಿಕೊಂಡು ಮದ್ಯವ್ಯಸನ ಪೀಡಿತರನ್ನ ತಂದು ಕೂಡಿ ಹಾಕಿ ಅವರ ಜೀವನದ ಜೊತೆಗೆ ಚೆಲ್ಲಾಟವಾಡುತ್ತಾ ಯಾವುದೇ ಸರ್ಕಾರದ ಆದೇಶ ಸುತ್ತೋಲೆ ಪಾಲನೆಯನ್ನ ಮಾಡದೆ ಮದ್ಯವ್ಯಸನಿಗಳ ಬದುಕನ್ನ ನಾಶ ಮಾಡೋದಕ್ಕೆ ಹೊರಟಿದ್ದ ಅನೇಕ ಅಕ್ರಮ ರಿಹಾಬ್ ಸೆಂಟರ್ಗಳನ್ನ ಈಗಾಗಲೇ ಅಮೃತಾ ಜಯರಾಮ್ ರವರು ಅಕ್ರಮ ಅಂತ ಹೇಳಿ ಸಾಬೀತುಪಡಿಸಿ ಸೀಜ್ ಮಾಡಿಸಿದ್ದಾರೆ. ಇದೇ ನಿಟ್ಟಿನಲ್ಲಿ ಮುಂದುವರೆದಂತಹ ಅಮೃತಾ ಜಯರಾಮ್ ರವರ ಸಾಮಾಜಿಕ ಕಳಕಳಿ, ಸಾಮಾಜಿಕ ಹಿತದೃಷ್ಟಿ ಹಾಗೂ ಹೋರಾಟದ ಪ್ರತಿಫಲವಾಗಿ ಬೆಂಗಳೂರಿನಲ್ಲಿ ಅಕ್ರಮವಾಗಿ ತಲೆ ಎತ್ತಿದ್ದ 3 ರಿಹಾಬ್ ಸೆಂಟರ್ಗಳು ಇದೀಗ ಸೀಸ್ ಆಗಿದೆ. ಜೊತೆಗೆ ಅಕ್ರಮವಾಗಿ ಸ್ಥಾಪಿತಗೊಂಡಿದ್ದ ಲಕ್ಷ್ಮಿ ಪಾಲಿಕ್ಲಿನಿಕ್ ಕೂಡ ಕ್ಲೋಸ್ ಆಗಿರುವಂತದ್ದು. ನವಜೀವನ ಫೌಂಡೇಶನ್ ರಿಹಾಬ್ ಸೆಂಟರ್, ಬೆಂಗಳೂರು ಲೈಫ್ ಚಾಲೆಂಜ್ ರಿಹಾಬ್ ಸೆಂಟರ್, ವಿಮುಕ್ತಿ ಕೇಂದ್ರ ರಿಯರ್ ಸೆಂಟರ್ ಮತ್ತು ಪಾಲಿಕ್ಲಿನಿಕ್ ಕೂಡ ಕ್ಲೋಸ್ ಆಗಿದೆ.